ಹಾಯ್ ಹೆಲೋ ನಮಸ್ತೆ. ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಆಂಧ್ರದಲ್ಲಿ ನಾವು ಚಿಕನ್ ಕರ್ರಿ ಹೇಗೆ ಮಾಡ್ಕೊತೀವಿ ಅಂತ ತೋರಿಸ್ತೀನಿ. ಇದು ಬ್ಯಾಚುಲರ್ಸು, ಬಿಗಿನರ್ಸು ತುಂಬ ಸಿಂಪಲಾಗಿ ಮಾಡ್ಕೊಳ್ಳುವಂತಹ ಚಿಕನ್ ಕರ್ರಿ. ಯಾವುದೇ ಮಸಾಲ ರುಬ್ಬಲ್ಲ ಇದಕ್ಕೆ. ಮುಂಚಿತವಾಗಿ ಇಲ್ಲಿ ನಾನೊಂದು ಬಾಣಲಿನ ಇಟ್ಕೊಂಡು 3 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು, ಆಯಿಲ್ ಹೀಟ್ ಆದಮೇಲೆ ಒಂದು ದೊಡ್ಡ ಸೈಜ್ ಈರುಳ್ಳಿನ 2 ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಜಾಸ್ತಿ ಹಾಕಿದ್ರೆ ಸ್ವೀಟ್ನೆಸ್ ಬರುತ್ತೆ ಅಂತ ಅನ್ಕೊತೀರೇನೋ, ಆಗೇನೂ ಆಗಲ್ಲ. ಈ ರೀತಿ ಮಾಡ್ಕೊಂಡು ನೋಡಿ ಒಂದು ಸಲ, ಏನು ಸ್ವೀಟ್ನೆಸ್ ಬರಲ್ಲ. ಸ್ವೀಟ್ನೆಸ್ ಬಂದರೆ ನಾವು ಕೂಡ ತಿನ್ನಲ್ವಲ್ಲ. ಇವಾಗ ಒಂದು 4-5 ಹಸಿಮೆಣ್ಸಿನ್ಕಾಯಿನ ಸಣ್ಣಗೆ ಉದ್ದಕ್ಕೆ ಕಟ್ ಮಾಡಿಕೊಂಡು ಇದನ್ನು ಈ ರೀತಿ ನೋಡಿ ಬಂದಿದೆ ಅಲ್ವ, ಇದು ಸಾಫ್ಟ್ ಆಗಿದೆ ಅಲ್ವ ಈರುಳ್ಳಿ, ಇಷ್ಟುವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ನಾನಿಲ್ಲಿ 3/4 kg ಚಿಕನ್ನ ನೀಟಾಗಿ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇದು ವಿತೌಟ್ ಸ್ಕಿನ್ನು. ಇದಕ್ಕೆ ಇವಾಗ ಅರಶಿನ ಒಂದು ಅರ್ಧ ಟೀ ಸ್ಪೂನಷ್ಟು, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೀ ಸ್ಪೂನಷ್ಟು, ಹಾಗೆ ಇದಕ್ಕೆ ಸರಿ ಹೋಗೋ ಚಿಕನ್ಗೆ ಉಪ್ಪನ್ನ ಹಾಕ್ಕೊಂಡು ಇದನ್ನು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚಿಕನ್ ಎಲ್ಲ ಅರಶಿನ ಉಪ್ಪು ಇದೆಲ್ಲ ಕೂಡ ನೀಟಾಗಿ ಹಿಡಿಬೇಕಲ್ವ. ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಇದೇ ರೀತಿ ಫ್ರೈ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚಿಕನ್ ಸ್ವಲ್ಪ ಫ್ರೈ ಆಗಬೇಕಲ್ವ. ಇವಾಗ ಒಂದು 10 ನಿಮಿಷ ಇದನ್ನು ಕುಕ್ ಮಾಡ್ಕೊಳ್ಳೋಣ. ನೋಡಿ, ಕುಕ್ ಮಾಡಿಕೊಂಡ್ರೆ ಈ ರೀತಿ ವಾಟರ್ ಎಲ್ಲ ಕೂಡ ಚಿಕನ್ನಲ್ಲಿರುವಂಥದ್ದು ಹೊರಗಡೆ ಬರುತ್ತಲ್ವ. ಕುಕ್ ಮಾಡಿಕೊಂಡ್ರೆ ಆವಾಗಲೇ ನಮಗೆ ಚಿಕನ್ನು ಜ್ಯೂಸಿಯಾಗಿರುತ್ತೆ, ಇಲ್ಲಾಂದರೆ ಗಟ್ಟಿ ನಾರ್ ಆಗಿಬಿಡುತ್ತೆ ಮುಚ್ಚಳ ಮುಚ್ಕೊಂಡಿರೋ ಬೇಯಿಸ್ಕೊಂಡ್ರೆ. ಇವಾಗ 1 ಟೇಬಲ್ ಸ್ಪೂನು ಖಾರದ ಪುಡಿ, 1 ಟೀ ಸ್ಪೂನು ಧನಿಯಾ ಪುಡಿ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ. ಚಿಕನ್ ಪೀಸಸ್ಗೆಲ್ಲ ಕೂಡ ಈ ಖಾರ ಧನಿಯಾ ಪುಡಿ ಎಲ್ಲ ಕೂಡ ನೀಟಾಗಿ ಅಂಟ್ಕೋಬೇಕು. 5 ನಿಮಿಷ ಇದೇ ರೀತಿ ಫ್ರೈ ಮಾಡ್ಕೋಬೇಕು. ಐದು ನಿಮಿಷ ಆ ರೀತಿ ಫ್ರೈ ಮಾಡ್ಕೊಂಡ ನಂತರ ನಾವು ಚಿಕನ್ನು ಎಷ್ಟು ಬೇಕೋ ಅಷ್ಟು ಗ್ರೇವಿ ನಮಗೆ ನೋಡಿಕೊಂಡು ವಾಟರ್ನ ಆ್ಯಡ್ ಮಾಡ್ಕೊಳ್ಳೋಣ. ಜಾಸ್ತಿ ವಾಟರ್ನ ಆ್ಯಡ್ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪನೇ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಒಂದು ಸಲ ನೀಟಾಗಿ ಇದನ್ನು ಕಲಿಸ್ಕೊಳ್ಳೋಣ. ಚಿಕನ್ನು ಎಲ್ಲ ಕೂಡ ಇವಾಗ ಇದಕ್ಕೆ ಕೊತ್ತಂಬರಿ ಪುದೀನ 2 ಸೇರಿ 1 ಹಿಡಿಯಷ್ಟು ಹಾಕ್ಕೊಂಡು ನೀಟಾಗಿ ಇದನ್ನು ಒಂದು ಸಲ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ನಮಗೆ ಈ ರೀತಿ ಆಗಿದೆ. ನಮಗೆ ಚಿಕನ್ ಆಲ್ರೆಡಿ ತುಂಬ ಬೇಗನೆ ಕುಕ್ ಆಗುತ್ತೆ. ಅದು ಇದು ಚಿಕ್ಕ ಬಾಯ್ಲರ್ ಅಂತಾರಲ್ವ, ಆ ಚಿಕನ್ನು ತುಂಬ ಬೇಗನೆ ಕುಕ್ ಆಗುತ್ತೆ. ಲಾಸ್ಟ್ ಫೈನಲ್ಲು ಚಿಕನ್ ಮಸಾಲ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಸಾಕು. ನಮ್ಮ ಸೈಡ್ ಇನ್ನೂ ಚಿಕನ್ ಮಸಾಲ ಕೂಡ ಆ್ಯಡ್ ಮಾಡಲ್ಲ, ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಮತ್ತೆ ಒಂದು 5 ನಿಮಿಷ ಇದನ್ನು ಕುಕ್ ಮಾಡಿಕೊಂಡ್ರೆ ನಮಗೆ ಈ ರೀತಿ ಇರುತ್ತೆ ಚಿಕನ್ ಕರ್ರಿ. ಅಷ್ಟೇ ಫ್ರೆಂಡ್ಸ್, ನಮ್ಮ ಆಂಧ್ರದಲ್ಲಿ ಇದೇ ರೀತಿ ಮಾಡ್ಕೊತೀವಿ. ಈರುಳ್ಳಿನ ಜಾಸ್ತಿ ಹಾಕ್ಕೊಂಡು ತುಂಬ ಅಂದರೆ ತುಂಬ ನ್ಯಾಚುರಲಾಗಿರುತ್ತೆ ಇದು. ಮಸಾಲೆಗಳನ್ನೇನು ಕೊಬ್ಬರಿ, ಚಕ್ಕೆ, ಲವಂಗ ಅವೆಲ್ಲ ಏನು ಯೂಸ್ ಮಾಡಲ್ಲ. ಇಷ್ಟೇ, ತುಂಬ ಸಿಂಪಲಾಗಿ ಮಾಡ್ಕೊತೀವಿ. ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಒಂದು ಸಲ ಟ್ರೈ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮ್ಮ ಸೈಡ್ ಮಾಡೋಂತಹ ಅಡುಗೆಗಳನ್ನ ನಾನು ಮಾಡ್ತೀನಿ. ಅಷ್ಟೇ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.